ಕೈಂಕರ್ಯಗಳೆಲ್ಲ ಹೊಂದಿದೆ. ಈ ಪೂಜೆಗೆ ತಿರುವಣ್ಣಾಮಲೆಯ ನಮ್ಮ ಪೂಜ್ಯ ಸ್ವಾಮೀಜಿಗಳಾಗಿರ್ತಕ್ಕಂಥ ಗರುಡಾನಂದ ಸರಸ್ವತಿ ಸ್ವಾಮಿಗಳವರು ಆಗಮಿಸಿದ್ದಾರೆ. ಅವರಿಗೆ ಭಕ್ತಿಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಹಾಗೆಯೇ ಈ ಕಾರ್ಯಕ್ರಮಕ್ಕೆ ಬಾಗಲಕೋಟೆಯಿಂದ ನಮ್ಮ ಲಕ್ಷ್ಮಣ ಗುರುಸ್ವಾಮಿಗಳು ಬಂದಿದ್ದಾರೆ, ಮಾರುತಿ ಗುರುಸ್ವಾಮಿಗಳು ಬಂದಿದ್ದಾರೆ ಬೆಳಗಾವಿಯಿಂದ, ಚಿಕ್ಕಮಗಳೂರಿಂದ ವೆಂಕಟೇಶ್ ಸ್ವಾಮಿಗಳು ಬಂದಿದ್ದಾರೆ. ಹಾಗೆಯೇ ಶಬರಿಮಲೆ ಸೇವೆ ಮಾಡಿರ್ತಕ್ಕಂಥ ಕುಮಾರ್, ಶಬರಿಮಲೆಯಲ್ಲಿ ಹಬ್ಬ ದೇವಸ್ಥಾನದಲ್ಲಿ ಅನೌನ್ಸ್ ಮಾಡಿರ್ತಕ್ಕಂಥ ಕುಮಾರಸ್ವಾಮಿ ಅವರು ಬಂದಿದ್ದಾರೆ. ಅನೇಕ ಎಲ್ಲ ಭಕ್ತರು ಬಂದಿದ್ದಾರೆ. ನಮ್ಮ ಶ್ರೀನಿವಾಸ ಸ್ವಾಮಿ ಅವರು ಬಂದಿದ್ದಾರೆ. ನ್ಯಾಮತಿಯಿಂದ ಆಲೇಶ್ ಸ್ವಾಮಿಗಳು, ನಮ್ಮ ಮಹೇಶ್ ಸ್ವಾಮಿಗಳು, ಆಲೇಶ್ ಸ್ವಾಮಿಗಳು ಎಲ್ಲ ಬಂದಿದ್ದಾರೆ. ಅನೇಕ ಎಲ್ಲ ಹಾಗೆಯೇ ಈ ವಿಶೇಷ ಭಜನೆಯನ್ನು ಮಾಡಿರ್ತಕ್ಕಂಥ ನಮ್ಮ ಆಸ್ಥಾನ ಶ್ರೀ ಅಯ್ಯಪ್ಪ ಸ್ವಾಮಿ ಮಹಾಸಂಸ್ಥಾನದ ಆಸ್ಥಾನ ವಿದ್ವಾಂಸರಾಗಿರ್ತಕ್ಕಂಥ ಶ್ರೀನಿವಾಸ್ ಅವರು ಬಂದರೆ, ನಮ್ಮ ಸನ್ನಿಧಾನದ ಇಲ್ಲೇ ಕಲಿತು ಬೆಂಗಳೂರಿನಲ್ಲಿ ಅಯ್ಯಪ್ಪನ ಭಜನೆ ನಿತ್ಯ ಮಾಡ್ತಕ್ಕಂಥ ಮಂಜುನಾಥ್ ಬಂದಿದ್ದಾರೆ. ಎಲ್ಲರೂ ಬಂದಿದ್ದಾರೆ. ಹೊಸಳ್ಳಿ ತಿಮ್ಮಯ್ಯನವರು ಬಂದಿದ್ದಾರೆ. ಮಾಜಿ ಶಾಸಕರು ಆಗಿರ್ತಕ್ಕಂಥ ಬೆಳ್ಳಿ ಪ್ರಕಾಶ್ ಅವರು ಬಂದಿದ್ದಾರೆ. ಎಲ್ಲರಿಗೂ ಕೂಡ ಭಗವಾನ್ ಧರ್ಮಶಾಸ್ತ್ರ ಸ್ವಾಮಿ ಅನುಗ್ರಹಿಸಿ ಆಶೀರ್ವದಿಸಲಿ ಅಂತ ಸ್ವಾಮಿಯಲ್ಲಿ ಪ್ರಾರ್ಥನೆ ಮಾಡಿ, ಇವತ್ತು ಈ ಸನ್ನಿಧಾನದ ಆಸ್ಥಾನ ವಿದ್ವಾನ್ ಪ್ರಶಸ್ತಿಯನ್ನ, ಈ ವರ್ಷದ ಪ್ರಶಸ್ತಿಯನ್ನ ನಮ್ಮ ಸನ್ನಿಧಾನದಲ್ಲಿ ಹಗಲಿರುಳು ಸೇವೆಯನ್ನ ಸಲ್ಲಿಸಿರ್ತಕ್ಕಂಥ ನಮ್ಮ ಚಲಪತಿ ಸ್ವಾಮಿ, ಹಾಗೆ ಅವರು ಡೋಲ್ ವಿದ್ವಾಂಸರು, ಸಂಗೀತ ಗಾನ ಇರ್ತಕ್ಕಂಥ ಡೋಲ್ ವಿದ್ವಾಂಸರು ಚಲಪತಿ ಸ್ವಾಮಿ ಅವರು, ಹಾಗೆಯೇ ಅವರ ಸುಪುತ್ರ ಆಗಿರ್ತಕ್ಕಂಥ ಹರೀಶ್ ಅವರು ಸೆಕ್ಸೋಫೋನ್ ತುಂಬಾ ಚೆನ್ನಾಗಿ ನುಡಿಸ್ತಾರೆ. ಅವರಿಬ್ಬರಿಗೂ ಕೂಡ ಇವಕ್ಕೆ ಒಂದು ಬಂಗಾರ ಲೇಪಿತ ಈ ಪೀಠವನ್ನು ಮಾಡಿಸ್ಕೊಟ್ಟಿದ್ದಾರೆ. ಅವರೆಲ್ಲರಿಗೂ ಕೂಡ ನಾವು ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೇವೆ. ಭಗವಾನ್ ಧರ್ಮಶಾಸ್ತ್ರ ಸ್ವಾಮಿ ಎಲ್ಲರಿಗೂ ಕೂಡ ಅನುಗ್ರಹಿಸಿ ಆಶೀರ್ವದಿಸಿದ ಭಗವಂತನಲ್ಲಿ ನಾವು ಪ್ರಾರ್ಥನೆ ಮಾಡಿ ಈಗ ಆಸ್ಥಾನ ವಿದ್ವಾನ್ ಪ್ರಶಸ್ತಿಯನ್ನು ನೀಡ್ತಾ ಇದ್ದೀವಿ. ಮೊದಲು ನಮ್ಮ ಚಲಪತಿ ಸ್ವಾಮಿಗಳನ್ನು ಸ್ವೀಕರಿಸ್ತಾರೆ. ಗರುಡಾನಂದ ಸರಸ್ವತಿ ಬಾಗಲಕೋಟೆ ಜಿಲ್ಲೆಯ ಬಹಳ ಪ್ರತಿಷ್ಠಿತ ಸನ್ನಿಧಾನವನ್ನು ನಡೆಸ್ತಕ್ಕಂತಹ ಅಯ್ಯಪ್ಪನ ಪರಮ ಭಕ್ತರು ಸನ್ನಿಧಾನದಲ್ಲಿ ಹೋಗಿ ಅವರ ಸೇವೆ ಮಾಡ್ತಾರೆ ಅಂದ್ರೆ ಅಷ್ಟಿಷ್ಟಲ್ಲ. ಲಕ್ಷ್ಮಣ್ ಗುರುಸ್ವಾಮಿಗಳಿಗೆ ಸನ್ನಿಧಾನದ ಗೌರವ ಸಮರ್ಪಣೆ. ಚಿಕ್ಕಮಗಳೂರಿನ ವೆಂಕಟೇಶ್ ಸ್ವಾಮಿ ಅವರು ದಯಮಾಡಿ ಬರಬೇಕು. ಚಿಕ್ಕಮಗಳೂರಿನ ವೆಂಕಟೇಶ್ ಗುರುಸ್ವಾಮಿಗಳು ಅಯ್ಯಪ್ಪನ ಪರಮ ಭಕ್ತರು, ಚಿಕ್ಕಮಗಳೂರಿನ ವೆಂಕಟೇಶ್ ಗುರುಸ್ವಾಮಿಗಳು ಸನ್ನಿಧಾನದ ಗೌರವವನ್ನು ಸ್ವೀಕಾರ ಮಾಡಬೇಕು. ಕಡೂರಿನ ಶಾಸ್ತಾಪೀಠದಿಂದ ಬುದ್ಧರಾಜ ಸ್ವಾಮಿ ಅವರು, ಚಿಕ್ಕಮಗಳೂರಿನ ವೆಂಕಟೇಶ್ ಗುರುಸ್ವಾಮಿ. ಶಬರಿಮಲೆ ಸನ್ನಿಧಾನದಲ್ಲಿ ನಾವು ಅವರ ಧ್ವನಿಯನ್ನು ಯಾವಾಗಲೂ ಕೇಳ್ತಾ ಇರ್ತೀವಿ. ಚಿಕ್ಕಮಗಳೂರಿನ ಕುಮಾರಸ್ವಾಮಿ ಅವರು ಇವತ್ತು ನಮ್ಮ ಶಾಸ್ತಾಪೀಠದ ಗೌರವಕ್ಕೆ ಪಾತ್ರರಾಗ್ತಾ ಇದ್ದಾರೆ. ಪೂಜ್ಯ ಬದ್ರರಾಜ್ ಗುರುಸ್ವಾಮಿಗಳು ಅವರಿಗೆ ಗೌರವ ಸಮರ್ಪಣೆ ಮಾಡ್ತಾ ಇದ್ದಾರೆ. ಕುಮಾರಸ್ವಾಮಿ ಅವರಿಗೆ ಅಭಿವೃದ್ಧಿ ಯಶಸ್ಸು ಸಿಗಲಿ, ಅಯ್ಯಪ್ಪನ ಸಂಪೂರ್ಣ ಅನುಗ್ರಹ ಆಗಲಿ. ಸ್ವಾಮಿ ಶರಣಂ, ಸ್ವಾಮಿ ಶರಣಮಯ್ಯಪ್ಪ. ಸ್ವಾಮಿ ಶರಣ. ನಮ್ಮ ಕುಮಾರಸ್ವಾಮಿ ಶಬರಿಮಲೆಯಲ್ಲಿ ಅನೌನ್ಸ್ ಮಾಡೋ ಹಬ್ಬದಲ್ಲಿ ಎಲ್ಲ ಭಾಷೆನೂ ಬರುತ್ತೆ. ನಮಗೆ ಯಾವ ಭಾಷೆ ಬರೋದು ಕನ್ನಡ ಬಿಟ್ಟು ಅವ್ರು ಮಾತಾಡ್ತಾರೆ ಅಂದೇಳಿ. ಸ್ವಾಮಿ ಶರಣಂ, ಸ್ವಾಮಿ ಶರಣಮಯ್ಯಪ್ಪ. ಶಬರಿಮಲಾ ಶ್ರೀ ಧರ್ಮಶಾಸ್ತ್ರ ಅನುಗ್ರಹದಿಂದ ನಮ್ಮ ಕುಟುಂಬ ಬಹಳ ಬಡ ಕುಟುಂಬಗಳಲ್ಲಿ ಕರ್ನಾಟಕದಲ್ಲಿ ಎತ್ತೇರಿಕೆಯಿದ್ರೆ ಮೊದಲನೇ ಕುಟುಂಬ ನಮ್ಮ ಕುಟುಂಬ. ಒಂದೊತ್ತು ಊಟಕ್ಕೂ ವಿಧಿ ಇಲ್ದಲೆ ಗತಿ ಇಲ್ದಲೆ ಹೋಟ್ಲಲ್ಲಿ, ಒಂದು ಬ್ರಾಹ್ಮಣರ ಹೋಟ್ಲಲ್ಲಿ, ಸಸ್ಯಾಹಾರಿ ಹೋಟ್ಲಲ್ಲಿ ಗ್ಲಾಸ್ ತೊಳೆಯಕ್ಕೆ ಸೇರ್ಕೊಂಡ್ರೆ
ಹೊಟ್ಟೆ ತುಂಬಾ ಊಟ ಕೊಡ್ತಾರೆ, ಉಳಿದಿದ್ನೆಲ್ಲ ಮನೆಗೆ ಕೊಡ್ತಾರೆ ಅನ್ನೋ ಉದ್ದೇಶದಿಂದ ನಾನು ನಮ್ಮ ಅಪ್ಪ ಇಬ್ರು ಹೋಟ್ಲಲ್ಲಿ ಗ್ಲಾಸ್ ತೊಳೆಯಕ್ಕೆ ಸೇರ್ಕೊಂಡ್ವಿ. ಅಪ್ಪನಿಗೆ ಬೆಳೆದಿದ್ದೆಲ್ಲ ಅಭ್ಯಾಸಗಳಿತ್ತು, ಅಮ್ಮನಿಗೆ ಮಕ್ಕಳನ್ನ ಹೇಗಾದ್ರೂ ಮಾಡಿ ಬೆಳೆಸ್ಬೇಕು ಅನ್ನೋ ಹಂಬಲ ಇತ್ತು. ಅಮ್ಮನ ಆಶೀರ್ವಾದ, ಅಯ್ಯಪ್ಪನ ಅನುಗ್ರಹದಿಂದ ಹೋಟ್ಲಲ್ಲಿ ಗ್ಲಾಸ್ ತೊಳ್ಕೊಂಡ್ವಿ. ಹೋಟ್ಲಲ್ಲಿ ಗ್ಲಾಸ್ ತೊಳಿತಾ ಹೊಟ್ಟೆ ಹಸು ತಡಿಯಕ್ಕಾಗದಲ್ಲೇ ಶ್ರೀಮಂತ ಕುಟುಂಬದಿಂದ ಬಂದಿರ್ತಕ್ಕಂತಹ ಅವರು 10 ರೂಪಾಯಿಗೆ 4 ದೋಸೆ ಕೊಡೋರು ಬ್ರಾಹ್ಮಣ ಹೋಟ್ಲಲ್ಲಿ. ಆ ಹೋಟ್ಲಲ್ಲಿ ಆ ಕಡಲೆ ಹಿಟ್ಟಿನ ಸಾಂಬಾರ್ ತಿನ್ನಕ್ಕಾಗ್ದಲೆ ಅರ್ಧ ದೋಸೆ ತಿಂದು 3/4 ಭಾಗ ದೋಸೆ ಇಡೋರು. ಅದನ್ನ ಪ್ಲೇಟ್ ಗ್ಲಾಸ್ ತೊಳೆಯಕ್ ಹೋಗುವಾಗ ಅದನ್ನ ಒಂದು ಪ್ಲಾಸ್ಟಿಕ್ ಅಲ್ಲಿ ಎತ್ತಿಟ್ಕೊಂಡು ಮನೆಗೆ ತಗೊಂಡೋಗಿ ತಂದೆ ತಾಯಿ 2 ತಂಗಿದಿರು ನಾವೆಲ್ಲ ಅದನ್ನ ತಿಂತಾ ಇದ್ದು. ಬಹಳ ಕುಟುಂಬಗಳಲ್ಲಿ ಬಡ ಕುಟುಂಬ ಅಂದ್ರೆ ನಮ್ ಕುಟುಂಬ. ಅಯ್ಯಪ್ಪ ಅಂದ್ರೆ ಬಹಳ ಇಷ್ಟ. ಅಯ್ಯಪ್ಪನ ಒಂದು ಹೊಟ್ಟೆಗಿಲ್ದಲೆ ಬಿಡಾರದಲ್ಲಿ ಸ್ವಾಮಿಗಳು ಮಾಲೆ ಹಾಕೊಂಡಿರೋರು. ಅವ್ರ ಜೊತೆಲಿ ಹೋಗಿ ನನಗೆ ಅವಲಕ್ಕಿ ಪ್ರಸಾದ ಕೊಡ್ತಾರಂತೇಳಿ ಶನಿವಾರದಿಂದ ಶನಿವಾರ ತನಕನು ಅವ್ರ ಜೊತೆಲೆ ಸ್ನಾನಕ್ಕೆ ಹೋಗೋದು, ಶರಣಕ್ಕೆ ಹೋಗೋದು, ಊರುಗಳಲ್ಲೆಲ್ಲ ಹೋಗಿ ಹೂನ ಕಲೆಕ್ಟ್ ಮಾಡೋದು ಅವ್ರ ಜೊತೆಲೇ ಇದ್ದು. ಕಾರಣ ಅಂದ್ರೆ ಹೊಟ್ಟೆ ಹಸು ತಡಿಯಕ್ಕಾಗ್ದಲೆ ಅವಲಕ್ಕಿ ಪುರಿ ಕೊಡ್ತಾರನ್ನೋ ಉದ್ದೇಶದಿಂದ ಬಹಳ ಹೊಟ್ಟೆಗಿಲ್ದಲೆ ಬೆಳೆದ್ವಿ. ಅಯ್ಯಪ್ಪನಿಗೆ 1991ರಲ್ಲಿ ಅಪ್ಪ 83ರಿಂದ 87ರವರೆಗೂ ಮಾಲೆ ಹಾಕಿದ್ರು. ನಾವು ಯಾವುದೇ ರೀತಿ ಅಭಿವೃದ್ಧಿನ ಕಾಣಲಿಲ್ಲ. ನಾನು 1991ರಲ್ಲಿ ಅಯ್ಯಪ್ಪನಿಗೆ ಮಾಲೆ ಹಾಕಿ 48 ದಿನಗಳ ಕಾಲ ವ್ರತ ಮಾಡಿ ಪವಿತ್ರವಾದ ಇರುಮುಡಿಯನ್ನ ಹೊತ್ಕೊಂಡು ಪಂಪದಿಂದ ನಡೆದು ಭಗವಂತನ ಸನ್ನಿಧಾನಕ್ಕೆ ಹೋಗುವಾಗ ಕೊಡಿಮರದ ಹತ್ರ ಇನ್ನೇನು ನಡಪಂದಲಿಂದ ಮುಂದೆ ಹೋಗುವಾಗ ಒಂದು ಅರಳಿ ಮರ ಇದೆ, ಅಗ್ನಿಕುಂಡದಿಂದ ಪಕ್ಕದಲ್ಲಿ. ಒಂದು ಕಣ್ಣು ಕಾಣದಿದ್ದಕ್ಕಂತ ಅಜ್ಜಿ ಮತ್ತು ಅಜ್ಜ ನನ್ನಿಬ್ಬರು ಸಿಕ್ಕಿದ್ರು. ಅವರಿಗೆ ಮುಂದಕ್ಕೆ ಹೋಗಕ್ ಆಗ್ತಾ ಇಲ್ಲ. ಅವರಿಬ್ಬರನ್ನು ಕರ್ಕೊಂಡು ಹೋಗಿ 18 ಪಡಿ ಹಚ್ಚಿ ಕೊಡಿಮರದಿಂದ ಡೈರೆಕ್ಟ್ ಆಗಿ ಅವ್ರ ಮುಖಾಂತರ ನನಗೂ ದರ್ಶನ ಸಿಕ್ತು. ಮೇಲ್ಶಾಂತಿಗಳು ನನ್ನನ್ನ ಕರೆದು ಅವರಿಗೂ ಆ ಮೂಡು ಭಸ್ಮ, ಭಗವಂತನ ಮೂಡು ಭಸ್ಮವನ್ನ ಅವ್ರಿಗೂ ಕೊಟ್ರು, ನನಗೂ ಕೊಟ್ರು. ನಾನು ಅವ್ರ ಹತ್ರ ನನ್ನ ಕಷ್ಟಗಳನ್ನೆಲ್ಲ ಹೇಳ್ಕೊಂಡೆ. ಅವಾಗ ಅವ್ರೇನ್ ಮಾಡಿದ್ರು, ಈ ಮೂಡು ಭಸ್ಮನ ತಗೊಂಡು ಒಂದು ಪವಿತ್ರವಾದ ಒಂದು ಶುದ್ಧವಾದ ಗ್ಲಾಸ್ ಅಲ್ಲಿ ಪವಿತ್ರವಾದ ನೀರಲ್ಲಿ ಹಾಕಿ ಮನೆಗೂ ಚಿಮ್ಸಿ ಹೊಟ್ಟೆಗೂ ತಗೊಳ್ಳಿ, ನಿಮ್ಮ ಅಪ್ಪನಿಗೆ ಕುಡಿಸಿ, ಅವ್ರು ಇರ್ತಕ್ಕಂಥ ಕೆಟ್ಟ ಅಭ್ಯಾಸನ ಬಿಡ್ತಾರೆ ಅಂತ ಹೇಳಿದ್ರು. ಅವ್ರು ಏನ್ ಹೇಳಿದ್ರು ಅದನ್ನೇ ಮಾಡಿದೀವಿ. ಅವತ್ತಿಂದ ಇವತ್ತಿನವರೆಗೂ ಅಭಿವೃದ್ಧಿಗಳಲ್ಲಿ ಏನ್ ದೇವರು ಏನ್ ಬೇಡ ಏನ್ ಇರ್ಲಿಲ್ವೋ ಅದನ್ನೆಲ್ಲ ಕೊಟ್ಟಿದ್ದಾನೆ. ಆರೋಗ್ಯ ಕೊಟ್ಟಿದ್ದಾನೆ. ಇವತ್ತು 100 ಜನ ಬಂದ್ರು ಅನ್ನ ಹಾಕೋ ಇದ್ ಕೊಟ್ಟಿದ್ದಾನೆ. ಅಯ್ಯಪ್ಪನ ಹತ್ರ ನಾವು 48 ದಿನಗಳ ಕಾಲ ಪವಿತ್ರವಾದ ವ್ರತ ಮಾಡುವುದ್ರೆ ನಾವು ಕೇಳಿದನ್ನ ಕೊಡ್ತಾನ ಅನ್ನೋದಕ್ಕೆ ನಾವೇ ಉದಾಹರಣೆ. ಒಂದೊಂದು ಗತಿ ಇಲ್ದಲೆ ಎಂಜಲ್ ತಿಂದು ಬದುಕಿದವರು ಇವತ್ತು 4 ಜನಕ್ಕೆ ಅನ್ನ ಹಾಕೋ ಭಾಗ್ಯ ಕೊಟ್ಟಿದ್ದಾನೆ. ಅದಕ್ಕಿಂತ ಇನ್ನೇನು ಬೇಡ. ಈ ಪವಿತ್ರವಾದ ಸನ್ನಿಧಾನದಲ್ಲಿ ಭಗವಂತ ನೆಲೆಸಿರ್ತಕ್ಕಂಥ ಸನ್ನಿಧಾನದಲ್ಲಿ ನಾನು ಒಂದು ದಿನನಾದ್ರೂ ಆ ಭಗವಂತನ ಕಣ್ತುಂಬ ನೋಡ್ಬೇಕು. ಪಂಪದಿಂದ 10 ರೂಪಾಯಿದು ಪರಿಕೆ ತಗೊಂಡು ಅಲ್ಲಿ SS ನವರೆಲ್ಲ ಕ್ಲೀನ್ ಮಾಡ್ತಾರಂತ ಗೊತ್ತಿರ್ಲಿಲ್ಲ. ಪವಿತ್ರವಾದ ಸನ್ನಿಧಾನದ ಮಾರ್ಗ ನಾವು ಒಂದು 10 ರೂಪಾಯಿ ಪರಿಕೆ ತಗೊಂಡು ಗುಡಿಸ್ಕೊಂಡು ಭಗವಂತನ ದರ್ಶನ ಮಾಡ್ಕೊಂಡು ಬರ್ಬೇಕು ಅಂತೇಳಿ ನಾನು ಒಂದು 48 ದಿನ ವ್ರತ ಮಾಡಿ ಆ ಭಗವಂತನ ನೋಡಕ್ಕೆ ಅಂತೇಳಿ ಹೋದೆ. ಅಲ್ಲಿ ನನಗೆ ಸನ್ನಿಧಾನದಲ್ಲಿ ಕರೆದು ಪಂಪದಲ್ಲಿ ಕರೆದು ನನಗೆ ಅನೌನ್ಸ್ಮೆಂಟ್ ಕೊಟ್ರು. ನೀನ್ ಯಾವ ಭಾಷೆ ಬರುತ್ತೆ ಅಂತ ಕೇಳಿದ್ರು. ನನಗೆ ಕನ್ನಡ ಬರುತ್ತೆ, ಗ್ರಾಮರ್ ಬರುತ್ತೆ ಅಂತ ಹೇಳಿದೆ. ನನಗೆ ಬರೀ ಒಂದು ಮಿಸ್ಸಿಂಗ್ ಅನ್ನು ಮಾತ್ರ ಕೊಟ್ರು. ದಿನಗಳ ಕಳೆದ ನಂತರ ಕನ್ನಡ, ತಮಿಳು, ತೆಲುಗು, ಮಲಯಾಳಂ, ಹಿಂದಿ, ಇಂಗ್ಲಿಷ್ ಎಲ್ಲಾ ಭಾಷೆಗಳಲ್ಲೂ ಅನೌನ್ಸ್ ಮಾಡಕ್ ಅವಕಾಶ ಸಿಕ್ತು. ಇವತ್ತು ಸುಮಾರು 25 ವರ್ಷ ಭಗವಂತನ 2 ಗಂಟೆ ರಾತ್ರಿಗೆ ಎದ್ದು ನನ್ನ ಪೂಜೆ ಪುರಸ್ಕಾರಗಳನ್ನ ಮುಗಿಸ್ಕೊಂಡು ಸುಪ್ರಭಾತ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ ಗಂಟ್ಲನ್ನೆಲ್ಲ ಸರಿ ಮಾಡಿಕೊಂಡು ಸುಪ್ರಭಾತಕ್ಕೆ ಸ್ವಾಗತ ಕೋರಕ್ಕೆ ನಿಂತಿರ್ತಿದ್ದೆ. ಮಧ್ಯಾಹ್ನ 1 ಗಂಟೆಗೆ ಶ್ರೀ ಸನ್ನಿಧಿ ಕ್ಲೋಸ್ ಆದಾಗ 1 ಗಂಟೆ ಮಲಗಕ್ಕೆ ಅವಕಾಶ ಸಿಗೋದು. ಆದ್ರೂನುವೆ ನಾವು ಇಲ್ಲಿ ದುಡಿಮೆನೆಲ್ಲ ಬಿಟ್ಟು ಅಪ್ಪ ಅಮ್ಮ ಬಂಧು ಬಳಗ ನನ್ನವ್ರನ್ನೆಲ್ಲ ಬಿಟ್ಟು ಭಗವಂತನ ಸೇವೆ ಮಾಡಕ್ಕೆ ಅಂತ ಹೋದಾಗ 1 ಸೆಕೆಂಡ್ ಸಮೇತ ನಿದ್ರೆ ಮಾಡ್ದಲೆ ಅವಕಾಶನ ಕಳ್ಕೊಳ್ಳದಲೆ ಸೇವೆ ಮಾಡ್ಬೇಕು ಅಂತೇಳಿ ಅವತ್ತಿಂದ ಇವತ್ತಿನವರೆಗೂ ಸೇವೆ ಮಾಡ್ಕೊಂಡು ಬಂದೆ. ಭಗವಂತ ಇವತ್ತು ಎಲ್ಲನೂ ಕೊಟ್ಟಿದ್ದಾನೆ. ಏನೆಲ್ಲ ಕೇಳಿದ್ವೋ ಎಲ್ಲನೂ ಕೊಟ್ಟಿದ್ದಾನೆ. ಆ ಭಗವಂತನಿಗೆ ಏನ್ ಕೇಳಿದ್ರುವೆ ಮುಕ್ಕೋಟಿ ದೇವರುಗಳಲ್ಲಿ ಕರೆದ್ರೆ ಓ ಅನ್ನೋ ದೇವರು ಅಯ್ಯಪ್ಪ ಸ್ವಾಮಿ. 48 ದಿನಗಳ ಕಾಲ ವ್ರತ, 48 ದಿನದ ನಂತರ ಎಷ್ಟು ಬೇಕಾದ್ರೂ ವ್ರತ ಮಾಡಬಹುದು. 48 ದಿನಕ್ಕೆ 1 ದಿನ ಒಳಗೋದ್ರುವೆ ನಾವು ಭಗವಂತನ ನೋಡ್ದಂಗ ಆಗಲ್ಲ, ಗೊಂಬೆನ ನೋಡ್ದಂಗ ಆಗುತ್ತೆ.
ನಾವು 48 ದಿನಕ್ಕಿಂತ ಹೆಚ್ಚು ವ್ರತ ಮಾಡಿ ಹೋದ್ರೆ ನಾವು ಏನ್ ಕೇಳಿದ್ರು ಕೊಡ್ತಾನೆ ಅನ್ನೋದಕ್ಕೆ ಉದಾಹರಣೆ ನಾನೇನೆ. ಎಂಜಲ್ ತಿಂದು ಬದುಕಿರೋದಿರೋದು 100 ಜನ ಬಂದ್ರು ಅನ್ನ ಹಾಕೋ ಯೋಗ್ಯತೆ ಕೊಟ್ಟಿದ್ದಾನೆ. ಆ ಭಗವಂತನ ಸನ್ನಿಧಿಯಲ್ಲಿ ಕರ್ಕೊಂಡು ಸೇವೆ ಮಾಡೋ ಅವಕಾಶ ಕೊಟ್ಟಿದ್ದಾನೆ. ದೇವ್ರ ಹತ್ರ ಏನ್ ಕೇಳಿದ್ವು ಅದನ್ನೆಲ್ಲ ಕೊಡುತ್ತಾನೆ. ಆದ್ರೆ ನಾವು 48 ದಿನಗಳ ಕಾಲ ವ್ರತ ಮಾಡಿ ಹೋದ್ರೆ ಮಾತ್ರ ಹಣವಿಲ್ಲದೆ ಅಂಗಡಿಗೆ ಹೋದಂತೆ, ವ್ರತವಿಲ್ಲದೆ ನನ್ನ ಬಳಿ ಬರುವ ಭಕ್ತರು ಹಣವಿಲ್ಲದೆ ಅಂಗಡಿಗೆ ಹೋದಂತೆ ಎಂಬ ಗಾದೆಯಂತೆ ನಾವು ಅಂಗಡಿಗೆ ಹೋಗ್ಬಹುದು, ದುಡ್ಡಿಲ್ಲದೆ ಹೋದ್ರೆ ಅಲ್ಲಿ ಇರೋದನ್ನೆಲ್ಲ ನೋಡ್ಬೋದು, ಬಿಟ್ರೆ ನಾವು ತಗೊಂಬರಕ್ಕಾಗಲ್ಲ. ವ್ರತ ಮಾಡಿ ಹೋದ್ರೆ ನಾವು ಏನ್ ಕೇಳಿದ್ರು ಅಯ್ಯಪ್ಪ ಎದ್ದು ಬಂದು ಕೊಡ್ತಾನೆ ಅನ್ನೋದಕ್ಕೆ ಉದಾಹರಣೆ ನಾನೇ. ಸ್ವಾಮಿ ಶರಣಂ, ಸ್ವಾಮಿಯೇ ಶರಣಮಯ್ಯಪ್ಪ. ನಾನು ಚಿಕ್ಕಮಗಳೂರಿಂದ ಕಡೂರಲ್ಲಿ ಒಂದು ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಇದೆ. ಅಲ್ಲಿ ಧರ್ಮಾಧಿಕಾರಿಗಳು ಬಹಳ ಅದ್ದೂರಿಯಾಗಿ ಬಹಳ ಚೆನ್ನಾಗಿ ಪೂಜೆ ಮಾಡ್ತಾರೆ. ಆ ದೇವಸ್ಥಾನ ಸಣ್ಣದಾಗಿತ್ತು, ಇವತ್ತು ತುಂಬಾ ದೊಡ್ಡದಾಗಿದೆ. ಅದಕ್ಕೆಲ್ಲ ಕಾರಣ ಧರ್ಮಾಧಿಕಾರಿಗಳು ನಿಷ್ಠೆಯಿಂದ ಪವಿತ್ರವಾಗಿ ಮಾಡ್ತಕ್ಕಂಥ ಪೂಜೆ, ಆ ಎಲ್ಲಾ ಭಕ್ತಾದಿಗಳ ಜೊತೆ ಮಾತಾಡೋದು, ಆ ನೆಗಾಡೋದು, ಆ ಸಂತೋಷನ ನೋಡ್ಬೇಕು ಅಂತೇಳಿ ನಾನು 3 ವರ್ಷದ ಹಿಂದೆಯಿಂದನೂ ಇವತ್ತು ಹೋಗ್ಬೇಕು ನಾಳೆ ಹೋಗ್ಬೇಕು, ನಾನು ಫೋನಲ್ಲಿ ಮಾತಾಡಿದ್ದೀನಿ, ಗುರುಗಳ ಜೊತೆ ಫೋನಲ್ಲಿ ಮಾತಾಡಿದ್ದೀನಿ, ಯಾರು ಫೋನ್ ಮಾಡಿ ಕೊಟ್ರು. ಇವತ್ತು ಹೋಗ್ಬೇಕು ನಾಳೆ ಹೋಗ್ಬೇಕು ಅನ್ಕೊಂಡೇ ಇದ್ದೆ. ನನ್ನ ಗುರುಗಳ ಮುಖಾಂತರ ಇವತ್ತು ಭಗವಂತನ ದರ್ಶನ ಮಾಡುದು, ಭಗವಂತನ ದರ್ಶನ ಮಾಡೋ ಅವಕಾಶ ಸಿಕ್ತು. ನನ್ನ ಗುರುಜಿ ದರ್ಶನ ಮಾಡೋ ಅವಕಾಶ ಸಿಕ್ತು. ನಾನು ಈ ಪೂಜೆ ಪುರಸ್ಕಾರಗಳನ್ನೆಲ್ಲ 25 ವರ್ಷದಿಂದ ಹಿಂದೆ ನೋಡಿದ್ದು ಬಹಳ ಸಂತೋಷ ಆಯ್ತು. ಆ ಭಗವಂತನ ಪಡಿ ಪೂಜೆ, ಆ ಭಗವಂತನ ಒಂದು ಆ ಗುರುಸ್ವಾಮಿಯ ನಗು ಮುಖ, ಆ ಭಗವಂತನ ಮುಖ ನೋಡಿದ್ರೆ ನಾವು ಅಯ್ಯಪ್ಪನ ಮುಖ ನೋಡ್ದಂಗೆ ಆಗುತ್ತೆ. ಯಾವಾಗ್ಲೂ ಅವರು ನಾನು ಬಂದಿದ್ರಿಂದನೂ ಆಲಿಸ್ದೆ, ಅವ್ರ ಮುಖದಲ್ಲಿ ಒಂದು ಸಂತೋಷ, ಒಂದು ಚೂರುವೆ ಆ ಸ್ವಾಮಿಗಳು ಅವ್ರು ಏನೇನ್ ಕೇಳ್ತಾರೋ ಅದನ್ನೆಲ್ಲ ಕೊಡೋದು. 1 ನಿಮಿಷ ತಡವಾದ್ರೂ ಸಮೇತ ಅವ್ರ ಮುಖದಲ್ಲಿ ಮಂದಹಾಸ, ನಗುನ ನೋಡದೆ ಬಿಟ್ರೆ ಅವ್ರ ಮುಖದಲ್ಲಿ ಒಂದು ಸ್ವಲ್ಪನೂ ಸಿಟ್ಟು ಅನ್ನೋ ಇದೇ ಬರ್ಲಿಲ್ಲ. ಅದನ್ನ ನೋಡಕ್ಕಾಗೆ ನನ್ನ ಗುರುಸ್ವಾಮಿನ ನಾನು ಕರ್ಕೊಂಡ್ ಬಂದ್ರು. ನಾನು ಶಬರಿಮಲೆ 25 ವರ್ಷ ಸೇವೆ ಮಾಡಿದ್ರು ಸಹ ಈ ಒಂದು ಅದ್ಭುತವಾದಂತ ಪಡಿಪೂಜೆ, ಗುರುಸ್ವಾಮಿ ನಗು ಮುಖನ ನೋಡಕ್ಕೆ ನಾನೊಂದು ಪುಣ್ಯ ಮಾಡಿದ್ದೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಸ್ವಾಮಿ ಶರಣಂ, ಸ್ವಾಮಿಯೇ ಶರಣಮಯ್ಯಪ್ಪ.